ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸರ್ಸೈಸ್ ಫಸ್ಟ್ ಕ್ವಶನ್ ಇದ್ದೀವಿ. ಫೈಂಡ್ ದ ಸಮ್ ಆಫ್ ದ ಫಾಲೋಯಿಂಗ್ ಎ ಪೀಸ್. ಇವರು ಕೊಟ್ಟಿರೋ ಎ ಪಿಯಲ್ಲಿ ಟೋಟಲ್ ಸಮ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಅದರಲ್ಲಿ ಫೋರ್ತ್ ಕ್ವಶನ್ ಎ ಪಿ ಏನು ಕೊಟ್ಟಿದ್ದಾರೆ, 1/15, 1/12, 1/10, ಅದೇ ಥರ ಕಂಟಿನ್ಯೂ ಆಗಿ ಟು 11 ಟರ್ಮ್ಸ್. ಎ ಪಿಯಲ್ಲಿ 11 ಟರ್ಮ್ಸ್ ಇದೆ. ಫಸ್ಟ್ 3 ಟರ್ಮ್ ಮಾತ್ರ ಕೊಟ್ಟಿದ್ದಾರೆ. ಎ ಪಿಯಲ್ಲಿ 11 ಟರ್ಮ್ಸ್ ಇದೆ. ಆ ಎಲ್ಲ ನಂಬರ್ಸು ಕೂಡಿದ್ರೆ ಸಮ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಇಲ್ಲಿ ನಮ್ಗೆ ಏನೇನು ಗೊತ್ತಿದೆ, ಎ ಗೊತ್ತಿದೆ 1/15 ಫಸ್ಟ್ ಟರ್ಮ್. ಡಿ ಏನು ಮಾಡಬೇಕು, ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ ಕಳಿಬೇಕು. 1/12 ಮೈನಸ್ 1/15 ಹೆಂಗೆ, ಈ ಸಮ್ ಸುಲಭ ಇದೆ, ಆದರೆ ಫ್ರ್ಯಾಕ್ಷನಲ್ಲಿರೋದ್ರಿಂದ ಸ್ವಲ್ಪ ಗಮನ ಕೊಟ್ಟು ನೋಡಬೇಕು. ಈಗ ಮೈನಸ್ ಮಾಡೋದು ಹೆಂಗೆ, 1/12 ಮೈನಸ್ 1/15, 12ಗೆ 15ಗೆ ಎಲ್ ಸಿ ಎಮ್ ತೊಗೊಬೇಕು. ಎಲ್ ಸಿ ಎಮ್ 60 ಆಗುತ್ತೆ. 60 ಡಿವೈಡ್ ಬೈ 12 5 ಆಗುತ್ತೆ. 5 × 1 5 ಮತ್ತು ಮೈನಸ್ ಹಂಗೆ ಬರ್ಕೊಳ್ಳೋದು. 60 ಡಿವೈಡ್ ಬೈ 15 ಎರಡನೇದು, 60 ಮೈನಸ್ 15 4 ಆಗುತ್ತೆ. ಇಂಟು 1 4 ಆಗುತ್ತೆ. ಅಂದರೆ 5 ಮೈನಸ್ 4 ಡಿವೈಡ್ ಬೈ 60, 5 ಮೈನಸ್ 4 1, 60 ಹಂಗೆ ಬರ್ಕೊಳ್ಳೋದು. ಈಗ ಡಿ ಈಸ್ ಈಕ್ವಲ್ ಟು ಕಾಮನ್ ಡಿಫ್ರೆನ್ಸ್ ಎಷ್ಟು, ಈ ಎ ಪಿಯಲ್ಲಿ 1/60. ನೆಕ್ಸ್ಟ್ ಎನ್ ನಂಬರ್ ಆಫ್ ಟರ್ಮ್ಸ್ ಕೊಟ್ಟಿದ್ದಾರೆ. ಕ್ವಶನ್ ಅಂದರೆ 11 ಟರ್ಮ್ಸ್ ಅಂತ. ನಾವು ಏನು ಕಂಡುಹಿಡಬೇಕು, ನೆಕ್ಸ್ಟು ಸಮ್ ಕಂಡುಹಿಡಬೇಕು. ಸೇಮ್ ಫಾರ್ಮುಲಾ, ಎಸ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1d. ನಮಗೆಲ್ಲ ವ್ಯಾಲ್ಯೂ ಗೊತ್ತಿದೆ, ಒಂದೊಂದೇ ವ್ಯಾಲ್ಯೂ ಹಾಕ್ಕೊಂಡು ಹೋಗೋಣ. ಎನ್ ಇರೋ ಜಾಗದಲ್ಲಿ 11, ಎ ಇರೋ ಜಾಗದಲ್ಲಿ 1/15, ಮತ್ತು ಎನ್ ಇರೋ ಜಾಗದಲ್ಲಿ 11, ಡಿ ಇರೋ ಜಾಗದಲ್ಲಿ 1/60. ಈಗ ಈಕ್ವೇಷನ್ ಹೆಂಗಿದೆ, ಎಸ್ ಈಸ್ ಈಕ್ವಲ್ ಟು 11/2 ಇಂಟು 2 ಇಂಟು 1/15 ಪ್ಲಸ್ 11 ಮೈನಸ್ 1 ಇಂಟು 1/60. ನೆಕ್ಸ್ಟ್ 11/2 ಹಾಗೆ ಬರ್ಕೊತಾ ಇದ್ದೀವಿ. ನೆಕ್ಸ್ಟು ಬ್ರ್ಯಾಕೆಟಲ್ಲಿ 2 ಇಂಟು 1 2, ಡಿನಾಮಿನೇಟರಲ್ಲಿ 15 ಹಾಗೆ ಬರ್ಕೊಂಡಿದ್ದೀವಿ. ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ, 11 ಮೈನಸ್ 1 10 ಆಗುತ್ತೆ. 10 ಇಂಟು 1/60 ಹಾಗೆ ಬರ್ಕೊತಾ ಇದ್ದೀವಿ. ನೆಕ್ಸ್ಟ್ ಲೈನ್ ಎಸ್ ಈಸ್ ಈಕ್ವಲ್ ಟು 11/2 ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ 2/15 ಹಾಗೆ ಬರ್ಕೊಂಡಿದ್ದೀವಿ ಬ್ರ್ಯಾಕೆಟಲ್ಲಿ. ನೆಕ್ಸ್ಟು ಪ್ಲಸ್ 1/6. 1/6 ಏನು ಬಂತು, ಅಲ್ಲಿ ಮೇಲೆ ಲೈನಲ್ಲಿ ಬ್ರ್ಯಾಕೆಟಲ್ಲಿ ಏನಿದೆ, 10 ಇಂಟು 1/60 ಇದೆ. ಅಂದರೆ 10 ಅಲ್ಲಿರೋ 0, 60 ಅಲ್ಲಿರೋ 0 ಕ್ಯಾನ್ಸಲ್ ಆಗುತ್ತೆ. ಅಥವಾ 10 1s 10, 10 6s 60 ಆಗುತ್ತೆ. ನ್ಯೂಮರೇಟರಲ್ಲಿ 1 ಬರುತ್ತೆ, 1 ಇಂಟು 1 1, ಡಿನಾಮಿನೇಟರಲ್ಲಿ 6 ಮಿಕ್ಕಿರುತ್ತೆ. ಈಗ ಎಸ್ ಈಸ್ ಈಕ್ವಲ್ ಟು 11/2 ಇಂಟು 2/15 ಪ್ಲಸ್ 1/6. ಈಗ ಮತ್ತೆ ಬ್ರ್ಯಾಕೆಟಲ್ಲಿ 2 ಫ್ರ್ಯಾಕ್ಷನ್ಸ್ ಇದೆ, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಬೇಕಾದ್ರೆ ಡಿನಾಮಿನೇಟರಲ್ಲಿ ಬೇರೆ ಬೇರೆ ನಂಬರ್ ಇದೆ, 15 ಇದೆ, 6 ಇದೆ. ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ, ಅವೆರಡಕ್ಕೂ ಎಲ್ ಸಿ ಎಮ್ ತೊಗೊಬೇಕು. ಎಸ್ ಈಸ್ ಈಕ್ವಲ್ ಟು 11/2 ಬ್ರ್ಯಾಕೆಟಲ್ಲಿ 15ಗೆ 6ಗೆ ಎಲ್ ಸಿ ಎಮ್ ತೊಗೊಂಡ್ರೆ 30 ಬರುತ್ತೆ. ಈಗ ಫಸ್ಟ್ ನೋಡೋಣ, 2/15 ಅಂತಿದೆಯಲ್ಲ ಅದನ್ನು ನೋಡೋಣ. 30 ಡಿವೈಡ್ ಬೈ 15 2 ಆಗುತ್ತೆ. ಮತ್ತು ನ್ಯೂಮರೇಟರ್ 2 ಇದೆ, 2 ಇಂಟು 2 4 ಪ್ಲಸ್ ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟು ಎರಡನೇ
ಫ್ರ್ಯಾಕ್ಷನ್ಗೆ ಬರೋಣ. 1/6 30 ಡಿವೈಡ್ ಬೈ 6 5 ಆಗುತ್ತೆ. ನ್ಯೂಮರೇಟರ್ 1 ಇದೆ, 5 ಇಂಟು 1 5. ಈಗ ಒಟ್ಟು ಈಕ್ವೇಷನ್ S is equal to 11/2 ಇಂಟು 4 ಪ್ಲಸ್ 5 ಡಿವೈಡ್ ಬೈ 30. 11/2 ಹಂಗೆ ಬರ್ಕೊಂಡಿದ್ದೀವಿ. ಆಮೇಲೆ ಇಂಟು ಬ್ರ್ಯಾಕೆಟ್ ಅಂದರೆ ಇಂಟು 30 ಡಿನಾಮಿನೇಟರ್ ಹಂಗೆ ಬರ್ಕೊಂಡಿದ್ದೀವಿ. ನ್ಯೂಮರೇಟರ್ ಮಾತ್ರ 4 ಪ್ಲಸ್ 5 9. S is equal to 11/2 ಇಂಟು 9/30. ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಏನು ಮಾಡ್ಬೋದು, 9ನ 30ನ ಸಿಂಪ್ಲಿಫೈ ಮಾಡ್ಬೋದು. 3 1s ಅಲ್ಲಿ ಬರುತ್ತೆ. 3 3s 9, 3 10s 30 ಆಗುತ್ತೆ. ಇಸ್ ಈಕ್ವಲ್ ಟು 11/2 ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು 9/30ನ 3ಇಂದ ಹೊಡೆದ್ರೆ 3 3s 9, 3 10s 30, 3/10 ಆಗುತ್ತೆ. 11/2 ಇಂಟು 3/10. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಇಸ್ ಈಕ್ವಲ್ ಟು ಆನ್ಸರ್ 33/20. ನ್ಯೂಮರೇಟರಲ್ಲಿ 11 ಇದೆ, 3 ಇದೆ. 11 ಇಂಟು 3 33. ಡಿನಾಮಿನೇಟರಲ್ಲಿ 2 ಇದೆ, 10 ಇದೆ. 2 ಇಂಟು 10 20. ಆನ್ಸರ್ ಅಂದರೆ ಈ ಎ ಪಿಯ 11 ಟರ್ಮ್ಸ್ ಕೂಡಿದ್ರೆ ಸಮ್ ಎಷ್ಟು ಬರುತ್ತೆ, 33/20 ಬರುತ್ತೆ. ಥ್ಯಾಂಕ್ ಯು.